ಏನಾಗಿದೆ ನಮ್ಮ ಕೇರ್ ಹಾಸ್ಪಿಟಲಲ್ಲಿ ಇವತ್ತು 10 ICU ಬೆಡ್ಸ್ ಇತ್ತು. ಕೋವಿಡ್ ಬಂದ ಮೇಲೆ 50 ಆಗಿದೆ. ಅಂದ್ರೆ ಇವತ್ತು ಮಂತ್ರಿಗಳ ಹತ್ರ ಹೇಳಿಸಿದ್ರೂ ಮುಖ್ಯಮಂತ್ರಿಗಳ ಹತ್ರ ಹೇಳಿಸಿದ್ರೂ ಯಾರೇ ಹೋದ್ರೂ ಒಂದು ICU ಬೆಡ್ ಕೊಡುವಂತ ಸ್ಥಿತಿಯಲ್ಲಿ ಇಲ್ಲ ಸಭಾಪತಿಗಳು. ಯಾಕಂದ್ರೆ ಬಹಳಷ್ಟು ಜನಗಳ ಒತ್ತಡ ಇದೆ. ಒಬ್ಬ ಪೇಷಂಟ್ ನ ತೆಗೆದು ಇನ್ನೊಬ್ಬ ಎಲ್ಲ ಹೋಗ್ಬಿಟ್ಟು ಬಾತ್ರೂಮ್ ನೇರವಾಗಿ ಪ್ರಶ್ನೆ ಕೇಳಬೇಡಿ, ನೀವು ಎಕ್ಸ್ಪ್ಲೈನ್ ಮಾಡಕ್ಕೆ ಬೇರೆ ಪ್ರಶ್ನೆಗಳಿದ್ದಾವೆ. ನೇರವಾಗಿ ಪ್ರಶ್ನೆ ಕೇಳಬೇಡಿ. ಇಲ್ಲ, ನೇರವಾಗಿ ಪ್ರಶ್ನೆ ಕೇಳಿದ್ರೆ ಮಂತ್ರಿಗಳು ಉತ್ತರ ಕೊಟ್ಟ ಮೇಲೆ ನೀವು ಮತ್ತೆ ಕೇಳಬೇಕಾದ್ರೆ. ಇಲ್ಲ, ನಾನು ಯಾಕೆ ಅಂತಂದ್ರೆ ಈ ವ್ಯವಸ್ಥೆನ 117 ಪೋಸ್ಟ್ ನ ಯಾವಾಗ ತುಂಬ್ತೀರಿ? ಮತ್ತೆ ಇಲ್ಲಿ ಏನು ನೀವು ಹೇಳಿದಿರಿ, ಸ್ಯಾನಿಟೋರಿಯಂ ಇರ್ಬೋದು, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರ್ಬೋದು, ಮುಖ್ಯಮಂತ್ರಿಗಳು ಎಲ್ಲ ಕಟ್ಸ್ಕೊಟ್ಟಿದ್ದಾರೆ. ಅಲ್ಲಿ OPD ಮಾತ್ರ ನಡೀತಾ ಇದೆ. ಅಲ್ಲಿ ICU ಬೆಡ್ಸ್ ಇಲ್ಲ, ಸರ್ಜರಿ ನಡೀತಾ ಇಲ್ಲ. ಅದು ಆ ಪ್ರೆಷರ್ನ KR ಹಾಸ್ಪಿಟಲ್ ಪ್ರೆಷರ್ನ ಆ ಹಾಸ್ಪಿಟಲ್ಗೆ ತಗೊಳ್ತಾ ಇಲ್ಲ. ಅದನ್ನ ಯಾವಾಗ ಫುಲ್ ಫ್ಲೆಡ್ಜ್ ಆಗಿ ಕೆಲಸ ಮಾಡ್ತೀರಿ ಅಂತ ಕೇಳಕ್ಕೆ ಇಚ್ಛಪಡ್ತೇನೆ. ಮಂತ್ರಿಗಳೇ, ಮಾನ್ಯ ಸದಸ್ಯರ ಕಳಕಳಿ, ಅವರು ಮೈಸೂರವರು ಇರೋದ್ರಿಂದ ಮೈಸೂರಿನ ಬಗ್ಗೆ ಅವ್ರು ಕಾಳಜಿ ವಹಿಸಿ ಕೇಳಿದ್ದಾರೆ. ಈಗಾಗಲೇ ನಾನು ಸ್ಪಷ್ಟ ಉತ್ತರ ಕೊಟ್ಟಿದ್ದೀನಿ. 117 ಪೋಸ್ಟ್ಗಳು ಏನೋ ಫಿಲಪ್ ಮಾಡಬೇಕಾಗಿದೆ. ಅದು ಇತ್ತೀಚಿನ ದಿನಗಳಲ್ಲಿ ಅದು ಈಗೆಲ್ಲ ನಮ್ಮ ಒಳ ಮೀಸಲಾತಿ ಎಲ್ಲ ನಿರ್ವಹಣೆ ಆಗಿದ ಮೇಲೆ ಈಗಾಗಲೇ ಕ್ಯಾಬಿನೆಟ್ ನಿರ್ಧಾರ ಮಾಡಿದೆ, ಏನಂದರೆ ಭರ್ತಿ ಮಾಡಬೇಕು ಅಂತ. ಈ ಸಂದರ್ಭದಲ್ಲಿ ಈ ಶೀಘ್ರದಲ್ಲೇ ಇದನ್ನು ಭರ್ತಿ ಮಾಡ್ತೀವಿ ಮಾನ್ಯ ಸಭಾಪತಿಗಳೇ. ಮತ್ತು ಉಳುಕಿರ್ತಕ್ಕಂಥದ್ದು ಅವರು ಹೇಳಿರೋದು ICU ಅಲ್ಲಿ ಬೆಡ್ಡಿನ ಕೊರತೆ ಇದೆ ಅಂತ ಹೇಳಿದ್ದಾರೆ. ಅಲ್ಲಿ ನಮ್ಮ KR ಆಸ್ಪತ್ರೆಯಲ್ಲಿ ಈಗ ಫುಲ್ ಎಂಟೈರ್ ಏನು ಕೆಪಾಸಿಟಿ ಇದನ್ನು ಮಾಡಿದ್ದೀವಿ. ಅದನ್ನು ಜಾಸ್ತಿ ಆಗ್ತಾ ಇರೋದ್ರಿಂದಲೇ ನಾವು ಬೇರೆ ಬೇರೆ ಕಡೆಯೂ ಕೂಡ ಮಾಡಿದ್ದೀವಿ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲೂ ಕೂಡ ಅಲ್ಲಿ ICUಗಳಿವೆ, ಟ್ರಾಮಾ ಸೆಂಟ್ರಲ್ಲಿ ಮಾಡಿದ್ದೀವಿ. ಆಮೇಲೆ ಬೇರೆ ಕಡೆಯೂ ಕೂಡ ಎಲ್ಲಿ ಅಲ್ಲಿ ಅವಕಾಶ ಇದೆ ಅಲ್ಲಿ ನೋಡಿ, ಇನ್ನೂ ಬೇಕಿದ್ರೆ ಅಲ್ಲಿ ಅವಶ್ಯಕತೆ ಇದ್ದರೆ ಹೆಚ್ಚಿನ ಬೆಡ್ಡನ್ನು ಮಾಡ್ತಕ್ಕಂಥ ನಾವು ಕ್ರಮವನ್ನು ಕೈಗೊಳ್ತೀವಿ. ಇಲ್ಲ ಸಭಾಪತಿಗಳೇ, ನಾನು ಕೇಳ್ತಾ ಇರೋದೇನಂತಂದ್ರೆ, ನೀವು ಹೊಸ ಹಾಸ್ಪಿಟಲ್ಸ್ ಏನು ಕಟ್ಟಿದ್ದೀರಿ ಅದು ಫುಲ್ ಫ್ಲೆಜ್ಡಾಗಿ ಕೆಲಸ ಮಾಡ್ತಾ ಇಲ್ಲ. ಇವತ್ತು KR ಹಾಸ್ಪಿಟಲಲ್ಲಿ ಇವತ್ತು ಡಯಾಲಿಸಿಸ್ ಯೂನಿಟ್ಸ್ ಇದ್ದಾವೆ, ಅಲ್ಲಿ ಟೆಕ್ನಿಷಿಯನ್ಸೇ ಇಲ್ಲ. ಈ ರೋಟ್ರಿ ಅವ್ರು ಕೊಡ್ತಾರೆ, ಲಯನ್ಸ್ ಅವ್ರು ಕೊಡ್ತಾರೆ, ಎಲ್ಲರೂ ತೊಗೊಂಬಂದು ಡಯಾಲಿಸಿಸ್ ಯೂನಿಟ್ ಕೊಡೋಕ್ಕೆ ಸರ್ಕಾರನೂ ಮಾಡ್ತಾ ಇದೆ. ಆಮೇಲೆ ICU ಮಾಡಿದ್ರೆ ಸಾಲದು, ನಮಗೆ ಇಂಟೆನ್ಸಿವ್ಸ್ ಏನಿದ್ದಾರೆ ಅವ್ರನ್ನೂ ನೀವು ಕೊಡಬೇಕಾಗುತ್ತೆ, ಅದನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ. ಇವತ್ತು ಪಕ್ಕದಲ್ಲಿ ಸೆಲ್ವಂಬ ಹಾಸ್ಪಿಟಲ್ ಇದೆ ಸಭಾಪತಿಗಳೇ, ಅಲ್ಲೇನಾಗಿದೆ, ಈ 2 ಮಕ್ಕಳನ್ನ 3 ಮಕ್ಕಳನ್ನ ಒಂದು ಇನ್ಕ್ಯುಬೇಟರ್ ಆಗ್ತಾ ಇದ್ದಾರೆ. ಇವತ್ತು ಇನ್ಬಾರ್ನ್ಗೆ 15 ಇದಾವೆ, ಔಟ್ಬಾರ್ನ್ಗೆ 15 ಇದೆ, ಇನ್ಫ್ಯಾಂಟ್ಗೆ 15 ಇದೆ. ಹೀಗಾಗಿ ಭಾಳ ಕಡಿಮೆ ಇದೆ. ಇವತ್ತು ಇನ್ಫ್ಯಾಂಟ್ ಮಾರ್ಟಾಲಿಟಿ 11.3 ಇದೆ. ಇಟ್ ಮೇ ಬಿ ಲೆಸ್ ದೆನ್ ನ್ಯಾಷನಲ್ ಅವರೇಜ್. ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್ ಇಟ್. ಮೈ ಕನ್ಸರ್ನ್ ಇಸ್ ಪ್ಲೀಸ್ ಸಿ ದಟ್ 100 ICU ಬೆಡ್ಸ್ ಆರ್ ಸ್ಯಾಂಕ್ಷನ್ ಟು KR ಹಾಸ್ಪಿಟಲ್ ಅಂಡ್ ಚೆಲುವಂಬ. ಯಾಕಂದ್ರೆ ಡಾಕ್ಟರ್ಸ್ ಆರ್ ಡೂಯಿಂಗ್ ದೇರ್ ಬೆಸ್ಟ್ ಇನ್ ಚೆಲುವಂಬ. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ನಿಮ್ಗೆ. ಯಾಕಂತಂದ್ರೆ ನೀವು ಅಲ್ಲಿ 5 ಕಿಲೋಮೀಟರ್ ದೂರದಲ್ಲಿ ಕಟ್ಸ್ಕೊಟ್ಟಿದ್ದೀರಿ. ಟ್ರಾಮಾ ಸೆಂಟರ್ ಇರ್ಬೋದು, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರ್ಬೋದು. KR ಹಾಸ್ಪಿಟಲಿಂದ ಅಲ್ಲಿವರೆಗೂ ಹೋಗಬೇಕು. ವೆರಸ್ ಇನ್ ವಿಕ್ಟೋರಿಯಾ ಯು ಹ್ಯಾವ್ ಮೇಡ್ ಇಟ್ ಇನ್ ಒನ್ ಕಾಂಪ್ಲೆಕ್ಸ್. ನೀವು ಎಲ್ಲ ಡಿಪಾರ್ಟ್ಮೆಂಟ್ಸನ್ನು ಒಂದೇ ಕಾಂಪ್ಲೆಕ್ಸಲ್ಲಿ ನೀವು ವಿಕ್ಟೋರಿಯಾ ಹಾಸ್ಪಿಟಲ್ ತೊಗೊಂಬಂದಿದ್ರಿ. ನೆಕ್ಸ್ಟ್ ಏನಾದರೂ ಕಟ್ಟಂಗಿದ್ರೆ ದಯಮಾಡಿ ಮೈಸೂರು ಮೆಡಿಕಲ್ ಕಾಲೇಜು ಪ್ರೆಮಿಸಿಸಲ್ಲಿ ಬೇಕಾದಷ್ಟು ಜಾಗ ಇದೆ, ಅಲ್ಲಿ ಕಟ್ಕೊಡಿ ನಮಗೆ. ಯಾಕಂದರೆ ಭಾಳ ಜನಕ್ಕೆ ತೊಂದರೆ ಆಗ್ತಾ ಇದೆ. ಇದು ನೀವು OPDಗಳು ನಡೀತಾ ಇದ್ದಾವೆ, OPD ನಡೆದ್ರೆ ಸಾಲದು ನಮಗೆ. ಸರ್ಜರಿ ಮಾಡಿಬಿಟ್ಟು ಮತ್ತೆ KR ಹಾಸ್ಪಿಟಲ್ಗೆ ಹಾಕ್ಬಿಟ್ಟು ಅಲ್ಲಿಂದ ಬಂದು ನೋಡ್ಕೊಂಡು ಹೋಗ್ತಾರೆ. ಇವಾಗ ನೆಫ್ರಾಲಜಿ, ಅಲ್ಲಿ ನೀವು ನೆಫ್ರಾಲಜಿ ಯೂನಿಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಮಾಡ್ತಾ ಇಲ್ಲ, ಇಲ್ಲೇ ಮಾಡ್ತಾ ಇದ್ದಾರೆ. ಹಂಗಾಗಿ ನೀವು ಏನಾಗಿದೆ, ಕಟ್ಟಡ ಮಾತ್ರ ದೊಡ್ಡದಾಗಿದೆ, ನಮಗೆ ಫೆಸಿಲಿಟಿ ಸಿಗ್ತಾ ಇಲ್ಲ. 100 ICU ಬೆಡ್ನ ದಯಮಾಡಿ ಈ ಕೂಡಲೇ ನಮಗೆ ನೀವು ಮಂಜೂರು ಮಾಡಿಕೊಟ್ರೆ ಮಕ್ಕಳು ಸಾಯೋದು ಉಳಿತಿದೆ, ತಾಯಂದ್ರು ಸಾಯೋದು ಕಡಿಮೆ ಆಗುತ್ತೆ. ಮತ್ತೆ KR ಹಾಸ್ಪಿಟಲ್ ಫೆಸಿಲಿಟಿ ಜಾಸ್ತಿ ಆಗಬೇಕು. ಒಂದು ಸೆಕೆಂಡ್ ಸಭಾಪತಿಗಳ, ನರ್ಸ್ಗಳ ಕೊರತೆ ಬಹಳ ಜಾಸ್ತಿ ಇದೆ. ನೀವು ಔಟ್ಸೋರ್ಸ್ ಅಲ್ಲಿ ತಗೊಳ್ತಾ ಇದ್ದೀರಿ, ದಯಮಾಡಿ ಅದನ್ನ ಸ್ವಲ್ಪ ಮಾನಿಟರ್ ಮಾಡಬೇಕು. ಔಟ್ಸೋರ್ಸ್ ಅಲ್ಲಿ ತಗೊಳೋದಕ್ಕೂ ಭ್ರಷ್ಟಾಚಾರ ಆಗ್ತಾ ಇದೆ, ಅದು ಆಗಬಾರ್ದು. ಅದನ್ನ ಸೀರಿಯಸ್ ಆಗಿ ಗಮನಿಸಿ. ಶಿವಕುಮಾರ್ ಅವರೇ ರಿಪ್ಲೈ ಮಾಡ್ತಾರೆ ಸರ್. ಅವ್ರು ಹೇಳಿದ್ದನ್ನ ಕನ್ಸಿಡರ್ ಮಾಡಿ. ಅವರು 2 ಬಗ್ಗೆ ಹೇಳಿದ್ದಾರೆ. ಏನಂದ್ರೆ ಅಲ್ಲಿ ಡಯಾಲಿಸಿಸ್ ಸೆಂಟರ್ ಅಲ್ಲಿ ಮಾಡಬೇಕು ಅಂತ. ನಾವು ಈಗ ಆಕ್ಚುಲಿ ಮೈಸೂರಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರಾಲಜಿ ಒಂದು ಬ್ರಾಂಚೇ ಮಾಡ್ತಾ ಇದ್ದೀವಿ. 100 ಬೆಡ್ ಹಾಸ್ಪಿಟ್ಲೇ ಮಾಡ್ತಾ ಇದ್ದೀವಿ. ಇನ್ಸ್ಟಿಟ್ಯೂಟ್ ಆಫ್ ಯೂರಾಲಜಿ ಬ್ರಾಂಚಲ್ಲಿ ಮಾಡ್ತಾ ಇದ್ದೀವಿ. ಅದು ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗ ನೀವು ICU ಹೆಚ್ಚಿನ ಒಂದು ಬೆಡ್ 100 ಬೆಡ್ ಮಾಡಬೇಕು, ಅದಕ್ಕೆ ತಕ್ಕಂತೆ ಸಿಬ್ಬಂದಿಗಳನ್ನು ಮಾಡಬೇಕು ಅಂತ ಅವರು ಮನವಿ ಮಾಡಿದ್ದಾರೆ. ಅದನ್ನು ಖಂಡಿತವಾಗಿ ಪರಿಶೀಲನೆ ಮಾಡಿ ಅದನ್ನು ಕ್ರಮ ಕೈಗೊಳ್ಳಿ.